ನಮಸ್ತೆ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ರೋಹಿಣಿ ಎಲ್ಲಿದ್ಯಾ ಬಾರಮ್ಮ ಅಂತ ಶಾಂತಿಯವರು ಕರೀತಾರೆ. ಈಗ ರೋಹಿಣಿಯವರು ಮಾತಾಡಿದ್ರೆ ಅಲ್ವಾ ಪ್ರಾಬ್ಲಮ್ಮು, ಮಾತಾಡಿದ್ರೆ ಸತ್ಯ ಎಲ್ಲ ಹೊರಗಡೆ ಬರೋದು, ಮಾತಾಡಲಿಲ್ಲ ಅಂದರೆ ಏನು ಮಾಡತ್ತದಕ್ಕೆ ಅಂತ ಹೇಳಿ ಹತ್ತಿನ ತಗೊಂಡು ದೌಡ್ ಹತ್ರ ಇಟ್ಕೊತಾರೆ. ಈಗ ಕನ್ನಡಿಲಿ ಅದು ನೋಡಿಕೊಂಡು ರೋಹಿಣಿಯವರು ಈಚೆ ಬರ್ತಾರೆ. ಓ ಬಂದ್ಯಾ ಬಾರಮ್ಮ, ಇವರು ನಿಮ್ಮ ತಂದೆ ಇದ್ದಾರಲ್ಲ ಮಲೇಷ್ಯಾದಲ್ಲಿ, ಅಲ್ಲಿರೋದಂತೆ, ನೋಡು ಮಾತಾಡ್ಸು ಅಂತ ಹೇಳಿದಾಗ ರೋಹಿಣಿ ಅತ್ತೆ ಅಲ್ಲವು ಮಾತಾಡೋಕ್ಕಾಗ್ತಾ ಇಲ್ಲ ಅಂತ ಸನ್ನೆ ಮಾಡಿ ಹೇಳ್ತಾಳೆ. ಇದೇನಮ್ಮ ಇದು ಸನ್ನೆ ಮಾಡಿ ಹೇಳ್ತಾ ಇದೆಯಾ, ಏನಾಯಿತು? ಓ ದೌಡೆಲ್ಲ ಊದ್ಕೊಂಡ್ಬಿಟ್ಟಿದೆ, ಇವಾಗ ತಾನೇ ಚೆನ್ನಾಗಿದ್ದಲ್ಲಮ್ಮ. ರೋಹಿಣಿಯವರು ಅತ್ತೆ ಹಲ್ಲವು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಸನ್ನೆ ಮಾಡಿ ಹೇಳ್ತಾರೆ. ಈಗ ಶಾಂತಿಯವರು ಏನಮ್ಮ ಈ ರೀತಿ ಪುಷ್ಪಕ ವಿಮಾನ ಥರ ಸನ್ನೆ ಮಾಡಿ ಹೇಳಿದ್ರೆ ನಾನೇನಮ್ಮ ತಿಳ್ಕೊಳ್ಳಿ? ಓ ಹಲ್ಲೋವಾ, ಅದಿರಲಿ ಬಿಡು, ಅವ್ರ ಹತ್ರ ಮಾತಾಡು ಅಂತ ಹೇಳಿದಾಗ ಮಲೇಷ್ಯಾ ದಂಪತಿಗಳು ನಿಮ್ಮ ತಂದೆ ಎಲ್ಲಮ್ಮ ಇರೋದು, ಏನು ಬಿಸ್ನೆಸ್ ಮಾಡ್ಕೊಂಡಿರೋದು? ಈಗ ರವಿ ಅದಕ್ಕೆ ನೀವು ಹೋಟೆಲ್ ಬಿಸ್ನೆಸ್ ಅಂದರೆ ಅಲ್ವಾ ಅಂತ ಹೇಳಿದಾಗ ರೋಹಿಣಿ ಏನೂ ಮಾತಾಡೋದಿಲ್ಲ. ಅಮ್ಮ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಈಗ ರಂಗನಾಥ್ ಅವರು ಶಾಂತಿ ಬಿಡು, ಆ ಮಗುಗೆ ತುಂಬ ನೋವು ಅನಿಸುತ್ತೆ, ಹೋಗಮ್ಮ ರೋಹಿಣಿ ಹಾಸ್ಪಿಟಲ್ಗೆ ಹೋಗ್ಬಾ ಅಂತ ಹೇಳಿದಾಗ ರೋಹಿಣಿಯವರು ಒಬ್ಬರೇ ಹೋಗ್ತಾರೆ. ರೋಹಿಣಿ ನೀನೊಬ್ಬಳೇ ಹೋಗ್ಬೇಡಮ್ಮ, ಶಾಂತಿ ನೀನು ಜೊತೆಲಿ ಹೋಗು ಅಂತ ಹೇಳಿದಾಗ ರೋಹಿಣಿಯವರು ಕೈ ಮುಗಿತಾರೆ. ಬೇಡ ನಾನೊಬ್ಬಳೇ ಹೋಗ್ತೀನಿ ಅಂತ. ಈಗ ಶ್ರುತಿ ಬನ್ನಿ ರೋಹಿಣಿಯವರೇ, ಅಷ್ಟೊಂದು ನೋವು ಇಟ್ಕೊಂಡು ಒಬ್ಬರೇ ಹೋಗ್ತೀರಾ, ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಶ್ರುತಿ ರೋಹಿಣಿನ ಹಾಸ್ಪಿಟಲ್ಗೆ ಕರ್ಕೊಂಬರ್ತಾಳೆ. ಈಗ ಮಲೇಷ್ಯಾ ದಂಪತಿಗಳು ಇವಾಗಲೇ ಹೀಗಾಗಬೇಕಾ, ಛೇ ತುಂಬ ಬೇಜಾರಾಯಿತು, ನಾವಿನ್ನ ಹೊರಡ್ತೀವಿ ಅಂತ ಹೇಳಿದಾಗ ಮೀನಾ ಹಾಗೆಲ್ಲ ಏನಿಲ್ಲ ಸರ್, ಇನ್ನು 5 ನಿಮಿಷದಲ್ಲಿ ಊಟ ರೆಡಿ ಆಗುತ್ತೆ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ಅವರು ಸರಿನಮ್ಮ ಅಂತ ಹೇಳ್ತಾರೆ. ಈಗ ಮನೋಜ್ ಅವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಈಗ ಕಾನ್ಸ್ಟೇಬಲ್ ಅವರು ಯಾರಯ್ಯ ನೀನು ಒಳ್ಳೆ ಗೂಳಿ ಥರ ನುಗ್ತಾ ಇದೆಯಾ ಅಂತ ಹೇಳಿದಾಗ ಮನೋಜರು ಸರ್ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ, ಫೇಮಸ್ ಬಿಸ್ನೆಸ್ ಮ್ಯಾನ್ ಸರ್, 5 ಡಿಗ್ರಿ ಇದೆ ನೋಡಿ ಸರ್ ನನ್ನ ವಿಸಿಟಿಂಗ್ ಕಾರ್ಡ್ ಅಂತ ಹೇಳ್ಬಿಟ್ಟು ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ. ಸರಿ ಆಯಿತು, ಅಲ್ಲಿದೆ ನೋಡಿ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ಮನೋಜ್ ಕುಮಾರ್ ಅಂತ, ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಫೇಮಸ್ ಬಿಸ್ನೆಸ್ ಮ್ಯಾನ್ ಸರ್, 5 ಡಿಗ್ರಿ ಅಂತ ಹೇಳಿದಾಗ ಅರೆ ಏನು ಹೇಳಿ ಅಂತ ಹೇಳಿದಾಗ ಮನೋಜರು ಸರ್ ಒಬ್ಬ ಫ್ರಾಡು ಮನೇನ ತೋರಿಸಿ ಮನೆ ಮಾರ್ತಾ ಇದ್ದೀನಿ ಅಂತ ಹೇಳಿ 30 ಲಕ್ಷ ಅಡ್ವಾನ್ಸ್ ತೊಗೊಂಡಿದ್ದಾನೆ ಸರ್, ಆ ದುಡ್ಡನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್, ಈ ವಿಷಯವಾಗಿ ಬೇರೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಅವರು ಹಾಗಿದ್ರೆ ಆ ಸ್ಟೇಷನಲ್ಲಿ ಹೋಗಿ ವಿಚಾರಿಸಪ್ಪ. ಈಗ ಮನೋಜರು ಸರ್ ನಾನು ದುಡ್ಡು ಕೊಟ್ಟಿದ್ದು ಚಂಪಕದಮ್ಮ ದೇವಸ್ಥಾನದಲ್ಲಿ, ಆ ದೇವಸ್ಥಾನದಲ್ಲಿ CCTV ಫೋಟೋ ಇದ್ದಿದೆ ಸರ್, ಅದನ್ನು ಕೊಡಿ ಅಂದರೆ ಆ ದೇವಸ್ಥಾನದವ್ರು ಕೊಡ್ತಾ ಇಲ್ಲ, ಪೊಲೀಸರು ಬಂದರೆ ಮಾತ್ರ ಕೊಡೋದು ಅಂತ ಹೇಳ್ತಾ ಇದ್ದಾರೆ, ನೀವು ಬೇಗ ಬಂದು ಆ CCTV ಫೋಟೇಜ್ ಕೊಡಿಸ್ಬಿಡಿ ಸರ್ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಅವರು ಏನಯ್ಯ ಇಲ್ಲಿ ಬಂದು ಆರ್ಡರ್ ಮಾಡ್ತಾ ಇದೆಯಾ? ಈಗ ಮನೋಜರು ದುಡ್ಡು ಕಳ್ಕೊಂಡಿರೋ ನಾವು ನಮ್ಗೇನು ಭಯ ಆಗೋದಿಲ್ವಾ, ಈಗಲೇ ಬನ್ನಿ ಸರ್, ಎದ್ದು ಬನ್ನಿ, ನಮಗೆ ಆ CCTV ಫೋಟೇಜ್ನ ಕೊಡಿಸ್ಬನ್ನಿ ಅಂತ ಹೇಳಿದಾಗ ಪೊಲೀಸರು ಏನಯ್ಯ ನೀನು ಕರೆದಾಗಲ್ಲ ಬರೋಕ್ಕೆ, ನಾವೇನು ನಿಮ್ಮ ಮನೆ ಆಳೇನಯ್ಯ, ನೋಡಯ್ಯ ಇಲ್ಲೂ ಒಂದು ಕಂಪ್ಲೇಂಟ್ ಕೊಟ್ಟೋಗು, ಅವ್ರ ಫೋಟೋ, ಕಾಂಟ್ಯಾಕ್ಟ್ ನಂಬರು, ನಿನ್ನ ಕಾಂಟ್ಯಾಕ್ಟ್ ನಂಬರು, ಅವ್ರನ್ನ ಎಲ್ಲೆಲ್ಲಿ ಭೇಟಿ ಮಾಡಿದೆ ಅಂತೆಲ್ಲ ಡೀಟೇಲ್ಸ್ನ ಅಲ್ಲಿ ಕಂಪ್ಲೇಂಟ್ ಕೊಟ್ಟೋಗಯ್ಯ. ರೀ ಇವ್ರ ಹತ್ರ ಕಂಪ್ಲೇಂಟ್ ತೊಗೊಳ್ರಿ ಅಂತ ಹೇಳಿದಾಗ ಮನೋಜರು ಅಲ್ಲಿಗೆ ಹೋಗ್ತಾರೆ. ಸರ್ ಪೇಪರ್ ಕೊಡಿ ಸರ್ ಅಂತ ಹೇಳಿದಾಗ ಪೇಪರ್ ಮತ್ತೆ ರೊಟ್ಟನ ಕೊಡ್ತಾರೆ. ಸರ್ ಇಂಗ್ಲೀಷಲ್ಲಿ ಬರೀಲ್ಲ ಕನ್ನಡದಲ್ಲಿ ಬರೀಲ್ಲ ಅಂತ ಹೇಳಿದಾಗ ಅವರು ನಿನ್ಗೆ ಯಾವ ಭಾಷೆ ಬರುತ್ತಯ್ಯ ಅಂತ ಹೇಳಿದಾಗ ಮನೋಜರು ಸರ್ 2 ಭಾಷೆನೂ ಬರುತ್ತೆ. ಸರಿ ಕನ್ನಡದಲ್ಲೇ ಬರೆಯಯ್ಯ ಅಂತ ಹೇಳಿದಾಗ ಮನೋಜರು ಪ್ರೀತಿಯ ಇನ್ಸ್ಪೆಕ್ಟರ್ ಅಂತ ಬರೀತಾ ಇರ್ತಾರೆ. ಈಗ ಕಾನ್ಸ್ಟೇಬಲ್ ಅವರು ನೀನೇನು ಲವ್ ಲೆಟರ್ ಬರೀತಾ ಇದ್ದೀನಯ್ಯ, ಕಂಪ್ಲೇಂಟ್ ಲೆಟರ್ ಬರೆಯಯ್ಯ. ಆಗ ಮನೋಜರು ಸರ್ ನಾನು ಕಂಪ್ಲೇಂಟ್ ಲೆಟರ್ ಯಾವತ್ತೂ ಬರ್ದಿಲ್ಲ ಸರ್ ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಅವರು ಅದು ಪ್ರೀತಿಯ ಅಂತ ಹೊಡೆದಾಕ್ಬಿಟ್ಟು ಇನ್ಸ್ಪೆಕ್ಟರ್ ಅವರಿಗೆ ಅಂತ ಬರೆಯಯ್ಯ ಅಂತ ಹೇಳಿದಾಗ ಮನೋಜರು ಸರ್ ಪ್ರೀತಿಯ ಹೊಡೆದಾಕ್ಲಾ, ಸರಿ ಹೊಡೆದಾಕಯ್ಯ ಹೇಳಿದಾಗ ಮನೋಜರು ಕಂಪ್ಲೇಂಟ್ ಬರ್ಕೊಡ್ತಾರೆ. ಸರ್ ತಗೊಳ್ಳಿ ಸರ್, ನೀವು ಹೇಳ್ದಂಗೆ ಕಂಪ್ಲೇಂಟ್ ಬರ್ಕೊಟ್ಟಿದ್ದೀನಿ, ಆ ಕಳ್ಳನ್ನ ಯಾವ ಕಂಡುಹಿಡಿತೀರಾ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಅವರು ಇದೊಂದೇ ಕೇಸ್ ನೋಡಿ ನಮ್ಮ ಹತ್ರ ಇರೋದು, ನೋಡಯ್ಯ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಕರೆದಾಗೆಲ್ಲ ಸ್ಟೇಷನ್ಗೆ ಬರಬೇಕಾಗತ್ತೆ ಅಂತ ಹೇಳಿದಾಗ ಮನೋಜರು ಸರ್ ನಾನು ತುಂಬ ಬ್ಯುಸಿ ಇರ್ತೀನಿ ಸರ್, ದೊಡ್ಡ ಬಿಸ್ನೆಸ್ ಮ್ಯಾನು, ನೀವು ಕರೆದಾಗೆಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಅವರು ಹೋಗಯ್ಯ ಅಂತ ಹೇಳಿ ಮನೋಜರನ್ನ ಬೈದು ಕಳಿಸ್ತಾರೆ.
ಈ ಕಡೆ ಸೂರ್ಯ, ಏ ಮೀನಾ, ಈ ಪೌಡ್ರಮ್ಮ ನೋಡು ಎಂತ ನಾಟಕ ಆಡ್ಕೊಂಡು ಹೊರಗಡೆ ಹೊರಟೋಗ್ಬಿಟ್ಲು, ಬಾಯಿ ಬಿಟ್ರೆ ಸತ್ಯ ಹೊರಗಡೆ ಬರುತ್ತಲ್ಲ ಅಂತ ಹೇಳಿದಾಗ ಮೀನಾ, ಯಾವ ಸತ್ಯ ರೀ? ಈಗ ಸೂರ್ಯ, ಅದೇ ಮಲೇಶ ಸತ್ಯ, ಬಾಯಿ ಬಿಟ್ರೆ ತಾನೇ ಸತ್ಯ ಹೊರಗಡೆ ಬರೋದು, ಅದಕ್ಕೆ ಅಲ್ಲಿ ನೋವು ಅಂತ ನಾಟಕ ಆಡ್ಕೊಂಡು ಹೊರಗಡೆ ಹೊರಟೋದ್ದು. ಹಲ್ಲು ನೋವು ಹೇಗೆ ಬರುತ್ತೆ ಗೊತ್ತಾ? ಮೊದಲು ಹಲ್ಲೆಲ್ಲ ಜುಮ್ ಅನ್ನುತ್ತೆ, ಊಟನೇ ಮಾಡೋಕ್ಕಾಗಲ್ಲ, ಮಾತು ಕೂಡ ಆಡೋಕ್ಕಾಗಲ್ಲ, ಆಮೇಲೆ 2 ದಿನ ಆದಮೇಲೆ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ ಅಂತ ಹೇಳಿದಾಗ ಮೀನಾ, ರೀ ಹೌದು ರೀ, ಆವಾಗಲೇ ರೋಹಿಣಿಯವರು ಅಡುಗೆ ಮನೆಗೆ ಬಂದಿದ್ರು, ನೀವು ಗೆಸ್ಟನ್ನ ಕರ್ಕೊಂಬರೋದನ್ನು ಹೇಳಿದ್ದೆ, ಅವ್ರು ಅವಾಗ ಆಪಲ್ನ ಅಳಿಲ್ತೀನಲ್ವಾ ಹಂಗೆ ತಿನ್ಕೊಂಡು ಹೊರಟೋದ್ರು ಅಂತ ಹೇಳಿದಾಗ ಸೂರ್ಯ, ನಾನು ಹೇಳಲಿಲ್ವೇನೆ ಈ ಅಮ್ಮ ನಾಟಕ ಮಾಡ್ತಿದೆ ಅಂತ ಹೇಳಿದಾಗ ಮೀನಾ, ಹಾಗಾದರೆ ಮಜಾ ಬರುತ್ತೆ ಬಿಡಿ, ಕರ್ಕೊಂಡೋಗಿರೋದು ಯಾರೇಳಿ? ಶ್ರುತಿ. ಅವಳು ರೋಹಿಣಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಸರಿಯಾಗಿ ಕ್ಲಾಸ್ ತಗೊತಾಳೆ ಅಂತ ಹೇಳಿ ಇಬ್ಬರು ನಗ್ತಾರೆ. ಇಲ್ಲಿ ಶ್ರುತಿ ರೋಹಿಣಿನ ಹಾಸ್ಪಿಟಲ್ ಕರ್ಕೊಬಂತಿದ್ದಾಳೆ. ಈಗ ರೋಹಿಣಿ, ಶ್ರುತಿ ನಿಮ್ಮ ಮನೆಗೆ ಹೋಗಿ ನಾನು ತೋರಿಸ್ಕೊಂಬರ್ತೀನಿ ಅಂತ ಹೇಳಿದಾಗ ಶ್ರುತಿ, ಸುಮ್ಮನೆ ಇರಿ ರೋಹಿಣಿಯವರೇ, ನಿಮ್ಮ ಕೈಲಿ ಮಾತಾಡೋಕ್ಕೆ ಆಗ್ತಾ ಇಲ್ಲ, ನಾನು ಜೊತೇಲಿರ್ತೀನಿ ಅಂತ ಹೇಳಿದಾಗ ರೋಹಿಣಿ, ನನಗೀಗ ಸ್ವಲ್ಪ ನೋವು ಕಡಿಮೆ ಆಗ್ದಂಗೆ ಆಗ್ತಿದೆ, ಬನ್ನಿ ಮನೆಗೆ ಹೋಗೋಣ. ಶ್ರುತಿ, ನನಗೆ ಇಂಪಾರ್ಟೆಂಟ್ ಕ್ಲೈಂಟ್ದು ಅಪಾಯಿಂಟ್ಮೆಂಟ್ ಇದೆ, ನಾನು ಅಲ್ಲಿಗೆ ಹೋಗಲೇಬೇಕು ಶ್ರುತಿ ಅಂತ ಹೇಳಿದಾಗ ಶ್ರುತಿಯವರು, ರೋಹಿಣಿಯವರೇ ಮುಖ ನೋಡಿ ಹೇಗೆ ಓದಿದೆ, ಕೆಲಸ ದಿನ ಇದ್ದಿದ್ದೆ, ಇರಿ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ಡಾಕ್ಟ್ರ್ ಹತ್ರ ಬರ್ತಾರೆ. ಮೇಡಮ್, ಇವ್ರಿಗೆ ಹಲ್ಲು ನೋವಾಗಿದೆ ಲೆಫ್ಟ್ ಸೈಡು ನೋಡಿ ಅಂತ ಹೇಳಿದಾಗ ಚೆಕ್ ಮಾಡಿ ನೋಡ್ತಾರೆ, ಎಡಗಡೆ ಇವ್ರಿಗೆ ಕ್ಯಾವಿಟಿ ಆಗಿದೆ ಅಂತ ಹೇಳಿದಾಗ ಶ್ರುತಿಯವರು, ಕ್ಯಾವಿಟಿನ ಈಗೇನು ಮಾಡ್ಬೇಕು ಡಾಕ್ಟರ್ ಅಂತ ಹೇಳಿದಾಗ ಅವರು, ಆ ಹಲ್ಲನ್ನು ತೆಗಿಬೇಕು, ಇಲ್ಲ ಅಂದರೆ ಎಲ್ಲ ಹಲ್ಲನ್ನು ಹುಳ್ಕಲ್ಲಾಗ್ಬಿಡುತ್ತೆ ಅಂತ ಹೇಳಿದಾಗ ಶ್ರುತಿ, ಹೌದು ಡಾಕ್ಟರ್ ಆ ಹಲ್ಲನ್ನು ತೆಗೆದುಬಿಡಿ ಅಂತ ಹೇಳಿದಾಗ ರೋಹಿಣಿ, ಬೇಡ ಡಾಕ್ಟರ್, ನನಗೆ ಮಾತ್ರೆ ಕೊಡಿ ಸಾಕು, ನನಗೆ ಭಯ ಆಗುತ್ತೆ, ಹಲ್ಲೆಲ್ಲ ತೆಗಿಬೇಡಿ. ಈಗ ಶ್ರುತಿ, ಅಯ್ಯೋ ರೋಹಿಣಿ, ಇಂಜೆಕ್ಷನ್ ಕೊಡ್ತಾರಲ್ಲ ನಿಮ್ಗೇನು ನೋವಾಗೋದಿಲ್ಲ ನೋಡಿ, ಒಂದಲ್ಲಿಂದ ಎಲ್ಲ ಅಲ್ಲೂ ಹಾಳಾಗೋಗುತ್ತೆ, ಆಮೇಲೆ ಬೊಚ್ಚಬಾಯಿ ಆಗಬೇಕಾಗತ್ತೆ, ಡಾಕ್ಟರ್ ಇವ್ರು ಹೇಳ್ತಾರೆ ನೀವು ಕೊಡಿ ಇಂಜೆಕ್ಷನು ಅಂತ ಹೇಳಿ ಇಂಜೆಕ್ಷನ್ ಕೊಡಿಸಿ ಹಲ್ಲನ್ನು ತೆಗೆಸ್ಬಿಡ್ತಾರೆ. ಈಗ ರೋಹಿಣಿಯವರು, ನಾನು ಹೇಳ್ದೆ ನೀವು ಕೇಳಲಿಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ, ತಲೆ ಫುಲ್ಲು ನೋವ್ತಾ ಇದೆ ಅಂತ ಹೇಳಿದಾಗ ಶ್ರುತಿಯವರು, ಕೂತ್ಕೊಳ್ಳಿ ರೋಹಿಣಿಯವರೇ, ಇನ್ನೂ ಅರ್ಧ ಗಂಟೆ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ, ಮೇಡಮ್ ಒಂದು ಐಸ್ ಕ್ರೀಮ್ ಕೊಡಿ ಅಂತ ಹೇಳಿ ರೋಹಿಣಿಗೆ ಐಸ್ ಕ್ರೀಮ್ ತಿನ್ನಿಸ್ತಾರೆ. ಈಗ ಮಲೇಶ ದಂಪತಿಗಳು, ಊಟ ತುಂಬ ಚೆನ್ನಾಗಿತ್ತು ಸೂರ್ಯ, ನೀನು ತುಂಬ ಅದೃಷ್ಟವಂತನಪ್ಪ, ಮೀನಾ ಕೈ ರುಚಿ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಸೂರ್ಯ, ಹೌದು ಸರ್, ಅವಳ ಕೈ ರುಚಿ ಅಲ್ಲ, ಅವಳ ಕೈ ಗುಣನೇ ಅಂಥದ್ದು, ಅವಳ ಕೈ ಯಾವಾಗ ಇಡೋದ್ನೋ ಅವಾಗಿಂದ ನಾನು ಅದೃಷ್ಟವಂತ ಆಗಿಬಿಟ್ಟೆ ಸರ್. ಆಗ ಅವರು, ಸರಿನಪ್ಪ ನವೀನ ಬರದಾ ಅಂತ ಹೇಳಿದಾಗ ಮೀನಾ, ಸರ್ 1 ನಿಮಿಷ ಇರಿ, ತಗೊಳ್ಳಿ ಸರ್ ಅಕ್ಷತೆ, ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ಮೀನಾ ಸೂರ್ಯಗೆ ಆಶೀರ್ವಾದ ಮಾಡ್ತಾರೆ. ಈಗ ಇಲ್ಲಿಗೆ ಮನೋಜ ಬರ್ತಾರೆ. ಆಗ ಶಾಂತಿಯವರು, ಲೇ ಮನೋಜ, ಇವರು ಮಲೇಷ್ಯಾದ ಬಂದಿದ್ದಾರೆ ಕಣೋ ಅಂತ ಹೇಳಿದಾಗ ಮನೋಜ್, ನಮಸ್ತೆ ಸರ್. ಸರಿ ರೋಹಿಣಿಯಲ್ಲಿ ಅಂತ ಹೇಳಿದಾಗ ಶಾಂತಿಯವರು, ಅವಳು ಹಾಸ್ಪಿಟಲ್ಗೆ ಹೋಗಿದ್ದಾಳೆ. ಈಗ ಮನೋಜರು, ಹಾಸ್ಪಿಟಲ್ಗ ಅವಳೊಬ್ಳನ್ನೇ ಹಾಸ್ಪಿಟಲ್ ಕಳಿಸಿದ್ರ? ಈಗ ರವಿ, ಅವರೊಬ್ಬರೇ ಹೋಗಿಲ್ಲ ಕಾಣೋ, ಶ್ರುತಿ ಕೂಡ ಹೋಗಿದ್ದಾಳೆ, ಅವ್ರಿಗೆ ಹಲ್ನೋವು ಅಷ್ಟೇ ಆಗಿರೋದು ಅಂತ ಹೇಳಿದಾಗ ಮನೋಜರು, ಹಲ್ನೋವಾ? ಮೊನ್ನೆ ತಾನೇ ಹೊಸ ಬ್ರಷ್ ತಂದು ಕೊಟ್ಟಿದ್ದೆ, ಮೋಸ್ಟ್ಲಿ ಸರಿಯಾಗಿ ಹಲ್ಲುಜ್ಜಿಲ್ಲ ಅನಿಸುತ್ತೆ ಅಂತ ಹೇಳಿದಾಗ ಎಲ್ಲರೂ ನಗ್ತಾರೆ. ಈಗ ವಿದೇಶಿ ದಂಪತಿಗಳು, ಸರಿ ನಾವಿನ್ನ ಬರ್ತೀವಿ ಅಂತ ಹೇಳಿ ಹೊರಡ್ತಾರೆ. ಈಗ ರೋಹಿಣಿ ಮತ್ತು ಶ್ರುತಿ ಮನೆಗೆ ಬರ್ತಾರೆ. ರೋಹಿಣಿ, ನಾನು ಮನೆಗೆ ಬಂದೆ, ಏನು ಹುಷಾರಿಲ್ವಂತೆ, ಹಲ್ಲು ನೋವು ಕಡಿಮೆ ಆಯ್ತಾ ಅಂತ ಹೇಳಿದಾಗ ಶ್ರುತಿ, ಅಯ್ಯೋ ಮನೋಜ್ ಅವರೇ, ನಿಮ್ಗೇನು ಬುದ್ಧಿ ಇಲ್ವಾ? 5 ಡಿಗ್ರಿ ಅಂತ ಹೇಳ್ತೀರಾ, ಅವ್ರಿಗೆ ಹಲ್ಲು ಕಿತ್ತಿದ್ದಾರೆ, ಕ್ಯಾವಿಟಿ ಆಗಿತ್ತು, ಅದಕ್ಕೆ ಒಂದು ಹಲ್ಲು ಕಿತ್ತಿಲ್ಲ ಅಂದರೆ ಎಲ್ಲ ಹಲ್ಲೂ ಕ್ಯಾವಿಟಿ ಆಗ್ತಿತ್ತು, ಅದಕ್ಕೆ ಕಿತ್ತಿದ್ದಾರೆ ಅಂತ ಹೇಳಿದಾಗ ಮನೋಜವರು, ಹೌದಾ, ಥ್ಯಾಂಕ್ ಯು ಶ್ರುತಿ, ಹಲ್ಲು ಕಿಳಿಸಿ ಒಳ್ಳೆ ಕೆಲಸನೇ ಮಾಡಿದ್ಯಾ ಅಂತ ಹೇಳ್ತಾರೆ. ಈಗ ಶ್ರುತಿ ಎಲ್ಲರಿಗೂ ಐಸ್ ಕ್ರೀಮ್ ಕೊಡ್ತಾರೆ. ಈಗ ಬಾಡಿಗೆ ಮನೆ ಓನರ್ ಅವರು ರೋಹಿಣಿಗೆ ಕಾಲ್ ಮಾಡ್ತಾರೆ. ರೋಹಿಣಿ ಮನೇಲಿ ಇರೋದಿಲ್ಲ. ಆ ಕಾಲ್ನ ಮನೋಜ್ ಅವರು ಪಿಕ್ ಮಾಡ್ತಾರೆ. ರೋಹಿಣಿ ಇಲ್ವೇನಪ್ಪ, ರೋಹಿಣಿಯವರು ಮನೆ ಬಾಡಿಗೆ ಕಟ್ಟೇ ಇಲ್ಲ, ಕಾಲ್ನ ಪಿಕ್ ಮಾಡ್ತಿಲ್ಲ ಅಂತ ಹೇಳಿದಾಗ ಮನೋಜ್ ಅವ್ರಿಗೆ ಶಾಕ್ ಆಗುತ್ತೆ. ಮನೆ ಬಾಡಿಗೆನ? ಯಾವ ಮನೆ ಬಾಡಿಗೆ ಸರ್ ಅಂತ ಹೇಳಿದಾಗ ಅವರು ಬಾಡಿಗೆ ಮನೆ ಮಾಡಿದಾರಪ್ಪ, ಆ ಮನೆ ಬಾಡಿಗೆ ಕಟ್ಟಿಲ್ಲ, ಅವ್ರಿಗೆ ಹೇಳ್ಬಿಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈಗ ಮನೋಜ್ ಅವರು, ಬೇರೆ ಮನೆ ಮಾಡಿದ್ದಂತೆ ಬಾಡಿಗೆಗೆ, ಯಾವ ಮನೆ ಅದು ನನಗೆ ಹೇಳಲೇ ಇಲ್ಲ ಅಂತ ಪ್ರಶ್ನೆನ ರೋಹಿಣಿಗೆ ಕೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.